ಹಾಯ್ ಹಲೋ ಗಾಯ್ಸ್, ಇವತ್ತಿನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಹಾಯ್ ಗಾಯ್ಸ್, ರಾತ್ರಿ 1:30 ಇಷ್ಟೊತ್ತಿನಲ್ಲಿ ರೈತರು ತಂಬಾಕು ಬೆಳ್ಕೊಂಡು ಮಾರ್ಕೆಟ್ ತಗೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಇವತ್ತು ರಶ್ ಆಗ್ತಾ ಇದೆ. ಅದು ಅಂದರೆ ಒಂದು ವಾರದಿಂದ ಕ್ಲಸ್ಟರ್ ಎಲ್ಲ ಬಾಗ್ಲಾಕಿ ಬೀಡಿ ಸಿಗರೇಟ್ ಟ್ಯಾಕ್ಸ್ ಹೆಚ್ಚಾಗೈತೆ ಅಂತ ಈಗ ಒಂದೇ ಸರಿ ಬಾಗಿಲು ತೆಗ್ದವ್ರೆ. ನಾವು ಒಂದು ವಾರದಿಂದ ತುಂಬ್ಕೊಂಡಿರೋದೆಲ್ಲ ಬೂಸ್ಟ್ ಬಂದ್ಬಿಟ್ಟಿತ್ತು. ಅದಕ್ಕೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ. ಸರಿ ಸುಮಾರು 1 ಗಂಟೆ ರಾತ್ರಿ. ಫೈನಲಿ ತುಂಬಿಕೊಂಡು ಇವತ್ತು ಎಲೆ ಹೊರಟ್ಬಿಟ್ಟು ಸರಿಸುಮಾರು ಮಧ್ಯರಾತ್ರಿ 2 ಗಂಟೆ ಆಗದೆ. ಅಭಿಯಣ್ಣ ಬೆಳಗಾನ ಹೊಡೆದು ಪಾಪ 110 ಬೇಲ್ ಹೊಡೆದು ಅವನು ಪಾಪ ನಿಂತವ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು. ಚಾಮರಾಜನಗರದಲ್ಲಿ ಬೇರೆ ಹಬ್ಬ ಐತಿ ಅಂತ ಬೆಳಗ್ಗೆ ಎದ್ದು ಹೋಗ್ಬೇಕು ಅಂತ ಅವನೇ. ಬಾಯ್ ಫ್ರೆಂಡ್ಸ್. ಫೈನಲಿ ಆಟೋ ಅಭಿಯಣ್ಣಿಗೆ ನಿದ್ದೆ ಬಂದ್ಬಿಟ್ಟು ಮನೆ ಕಬಿಟ್ಟವನೆ. ದಮ್ಮೆ ಹೇಳಪ್ಪ ಒಂಚೂರು ಬೇರೆ ಹೇಳಿಕತ್ತೀವಿ ಹೋಗಿ ಊರಿಗೆ ಅಂತ ಹೇಳ್ತಾ ಇದೀವಿ. ಅಂತೂ ಇಂತೂ ಮಾರ್ಕೆಟ್ ತಲುಪಿದ್ದಾಯ್ತು. ಮಧ್ಯರಾತ್ರಿ 3 ಗಂಟೆ ಆಗದೆ. ಇದೇ ಚಿಲ್ಕುಂದ ಮಾರ್ಕೆಟು. ಇದು ನಮ್ಮ ಕ್ಲಸ್ಟರ್ ಇರೋದಾಗ ಇಲ್ಲಿಗೆ ತಗೊಂಬಂದು ನಾವು ಸೊಪ್ಪು ಬಿಡೋದು. ಎಲ್ಲ ಫುಲ್ ಮನೆ ಕೊಬಿಟ್ಟವ್ರೆ. ಬಡ್ಡಿ ಮಗಂದ ಈ ಚಳಿಗೂ ಇಷ್ಟೊತ್ತು ಬಂದಿರೋದಕ್ಕೂ ತಲೆ ಕೆಟ್ಟೋಗೋದೆ ಗುರುವೆ. ಕೈಯೆಲ್ಲ ಬೇಲೊಳಿಸಿ ಕೈ ನೋವುತ್ತಾಯವೆ. ಬೆಳಗ್ಗೆಲ್ಲ ಮನ್ಗಿ ಈಗ ಇದ್ದೀವಿ. ಪಕ್ಕದಲ್ಲಿ ರಾಘು ಬಂದ್ಬಿಟ್ಟ. ರಾಘು ಕೈಲೂ ಮಾತಾಡ್ತಿದ್ದೆ. ಬೆಳಗ್ಗೆ ಎದ್ದು ಸಿಕ್ಕಾಬಟ್ಟೆ ಚಳಿ ಇತ್ತು. ಯಾಕೋ ಈ ಸತಿ ರೈಟೇ ಜಾಸ್ತಿ ಐತೆ. ಎಲ್ಲ ಸತಿ 350 ಗಂಟೆ ಇತ್ತು. ಆದರೂ ಈ ಸತಿ 200 ಅಳಿಕೆ ಬತ್ತೈತೆ. ನೋಡಬೇಕು. ರೈತರಿಗೆ ಎಲ್ಲೋದ್ರೂ ಬೆಲೆನೇ ಇಲ್ಲ. ಈ ಸತಿ ಬೆಳೆದ ಬೆಲೆಗೆ ಭತ್ತಲೂ ಇಲ್ಲ, ಹೊಗೆ ಸೊಪ್ಪಲ್ಲೂ ಇಲ್ಲ. ರೈತರು ಎಲ್ಲಿಗೆ ಹೋಗ್ಬೇಕು? ಹಾಗೆ ಒಂದು ಸುತ್ತು ಮಾರ್ಕೆಟ್ಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾರ್ಕೆಟೆಲ್ಲ ತೋರಿಸ್ತೀನಿ. ಆದರೂ ನೋಡಿ ಇಲ್ಲಿ ನಮ್ಮ ಕಷ್ಟ ನಮ್ಗಾಗೈತೆ. ರೈಟ್ ಇಲ್ವಲ್ಲಪ್ಪ ಅಂತ. ಆದರೂ ಕೂಗೋದೇ ಕಮ್ಮಿ ರೇಟು. ಅದನ್ನು ಕಟ್ಕೊತೀರ ನೆಟ್ಗೆ. ಅಲ್ಲಿಂದ ತೂಕು ಚೀಟಿ ತಗೊಂಡು ಒಚ್ಚೊತ್ತು ತಗೊಳ್ಳೋಣ ಅಂತ. ಚೀಟಿ ಅಂತೂ ತಗೊಂಡಿದ್ದಾಯ್ತು. ಇವತ್ತೆಲ್ಲ ಮಾರ್ಕೆಟ್ ಎಲ್ಲ ಫುಲ್ ಕ್ಲಿಯರ್ ಆಗಿ ಇಷ್ಟು ಬೇಲ್ ಉಳ್ಕೋತು. 5 ಟ್ರಿಪ್ ಹೊಡೆದಿದ್ದಾವೆ ಬೇಡ. ಅದರಲ್ಲಿ ಇನ್ನೊಂದು ಟ್ರಿಪ್ ಉಳ್ಕೋತು. ವಾಪಸ್ ಸರಿ ಶೇರ್ ಮಾಡ್ಕೊಂಡು ತಗೊಂಡೋಗ್ತಾ ಇದೀವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಈಗ ನಮ್ಮ ಗಾಡಿ ತಂದ್ರೆ ನಾವು ಸುಮ್ಮನೆ ಅದೊಂಥರ ಇಲ್ಲಿ ಬಾಡಿಗೆ ಟೈಮ್ ಗೊತ್ತಿಲ್ವಾ.